ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸುಮಾರು ದಿವಸಗಳೇ ಆಗೋಗಿತ್ತು ಡ್ಯೂಟಿ ಮಾಡಿ. ಆಲ್ಮೋಸ್ಟ್ ನಾನು ಲಾಸ್ಟ್ ಶುಕ್ರವಾರ ಬಿಟ್ಟಿದ್ದು. ಶುಕ್ರವಾರ 7, 8, 9. ಇವತ್ತಿಗೆ 10ನೇ ದಿವಸ ಡ್ಯೂಟಿ ಮಾಡೋದು ಬಿಟ್ಟು. ಲಾಸ್ಟ್ ಶುಕ್ರವಾರ ಏನಕ್ಕೆ ಬಿಟ್ಟಿದ್ದು ಅಂದರೆ ಮಂತ್ರಾಲಯ ಹೋಗಿದ್ವಿ. ಆ ಮಂತ್ರಾಲಯ ಹೋಗಿ ನಾನು ವಾಪಸ್ ಬೆಂಗಳೂರಿಗೆ ಬಂದಿದ್ದು ಮಂಗಳವಾರ ಬಂದೆ. ಮಂಗಳವಾರ ಆ್ಯಕ್ಚುಲಿ ಡ್ಯೂಟಿ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೆ, ಬಟ್ ಆಮೇಲೆ ಇನ್ನೊಂದೇನೋ ಎಮರ್ಜೆನ್ಸಿ ಬಂದು ಮತ್ತೆ ಆ್ಯಕ್ಚುಲಿ ಸ್ವಲ್ಪ ಲೈಟಾಗಿ ಆಕ್ಸಿಡೆಂಟ್ ಆಗಿ ಅದು ಬೋನ್ ಫ್ರ್ಯಾಕ್ಚರ್ ಆಗಿತ್ತು. ಅದರಿಂದ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ವಿ. ಸರ್ಜರಿ ಆಯಿತು ಅವ್ರಿಗೆ. ಅಲ್ಲಿ 4 ದಿವಸ ಹಾಸ್ಪಿಟ್ಲಲ್ಲೇ ಇದ್ವಿ. ಅವಾಗ ಡ್ಯೂಟಿ ಮಾಡೋಕ್ಕಾಗಿಲ್ಲ. ಆ್ಯಕ್ಚುಲಿ ಮೊನ್ನೆ ಸ್ಯಾಟರ್ಡೆ ಅವ್ರನ್ನ ಕರ್ಕೊಂಡೋಗಿ ಊರಿಗೆ ಬಿಟ್ಬಿಟ್ಟು ಇವತ್ತು ಬೆಳಗಿನ ಜಾವ 3:45, 4 ಗಂಟೆಗೆ ಬಂದೆ ನಾನು ಬೆಂಗಳೂರಿಗೆ. ಬಂದು ಡ್ಯೂಟಿ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಟೈಮ್ ಆಲ್ರೆಡಿ 10:50 ಆಗಿದೆ. ಮನೆಯಿಂದನೇ ಡ್ಯೂಟಿ ಆನ್ ಮಾಡಿದ್ದೀನಿ, ಯಾವುದೂ ಬಿತ್ತಿಲ್ಲ. ಇವಾಗ ಯಲಹಂಕದಲ್ಲಿದ್ದೀನಿ ನಾನು. ಊಬರ್ ಮತ್ತು ನಮ್ಮ ಹತ್ರ 2 ಆನಲ್ಲಿದೆ. ಹೆಂಗಿದೆ ಅರ್ನಿಂಗ್ಸು, ಚೆನ್ನಾಗಿ ಕೊಡ್ತಾ ಇದ್ದಾನ. ಆ್ಯಕ್ಚುಲಿ ನಾನು ಡ್ಯೂಟಿ ಸ್ಟಾಪ್ ಮಾಡೋಕ್ಕೆ ಮುಂಚೆ ಚೆನ್ನಾಗಿ ಕೊಡ್ತಾಯಿದ್ದ. ಇವಾಗ ಹೆಂಗಿದೆಯೋ ಗೊತ್ತಿಲ್ಲ. ನನಗೇನೋ ಡ್ಯೂಟಿ ಸ್ಟಾಪ್ ಮಾಡಿಬಿಟ್ಟವನ ನನಗೆ ಕೊಡೋದು ಅಂತಲೇ ಒಂಥರ ಭಯ ಆಗ್ತೈತೆ. ಯಾಕಂದರೆ ಒಂದು ಡ್ಯೂಟಿ ಇಲ್ಲ, ಒಂದು ಸೌಂಡ್ ಕೂಡ ಬಂದಿಲ್ಲ ನನಗೆ. ಆಲ್ಮೋಸ್ಟ್ 1 ಅವರಿಂದ ಆನ್ಲೈನಲ್ಲೇ ಇದೆ. ಅದಕ್ಕೆ ಏನಾಗಿದೆ ಗೊತ್ತಿಲ್ಲ, ನೋಡೋಣ. ಡ್ಯೂಟಿಗಳು ಬೀಳ್ತಾವ ಇಲ್ವಾ ಅಂತ. ನಾನು ಒಂದೇ ಪ್ಲೇಸಲ್ಲಿ ನಿಂತ್ಕೊಳೋದು ಬೇಡ ಅಂದ್ಬಿಟ್ಟು ನಾನು ಯಲಹಂಕ ಸೈಡ್ ಬಂದೆ. ಈ ಸೈಡ್ ಡ್ಯೂಟಿಗಳು ಬೀಳ್ಬೋದು ಅಂತ. ಇನ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ. ನೋಡೋಣ ಇವತ್ತಿಂದ ಮತ್ತೆ ಅರ್ನಿಂಗ್ಸ್ ಹೆಂಗಾಗುತ್ತೆ ಅಂತ. ನಾನು ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟೋ ತನಕ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ಆ್ಯಕ್ಚುಲಿ ಆಗಲ್ಲ, ಯಾಕಂದರೆ ನಿದ್ದೆ ಇಲ್ಲ ನನಗೆ. ನೈಟ್ ಫುಲ್ ಡ್ರೈವ್ ಮಾಡಿದ್ದು. ಆ್ಯಂಡ್ ಇನ್ನೊಂದು ಇನ್ಫಾರ್ಮೇಷನ್ ನಿಮಗೆ ಕೊಡಬೇಕು ಅನ್ನೋದಾದರೆ ಬ್ಲಾ. ಅದು ನಾನು ಇದೇ ಫಸ್ಟ್ ಟೈಮ್ ಯೂಸ್ ಮಾಡಿದ್ದು ಬ್ಲಾ ಆ್ಯಪ್ನ. ಆ್ಯಕ್ಚುಲಿ ಒಬ್ಬನೇ ಬರ್ತಾಯಿದ್ದೆ ಊರಿಂದ. ಆ್ಯಪಲ್ಲಿ ನಾನು ಅಪ್ಲೋಡ್ ಮಾಡಿದೆ. ಈ ಟೈಮಿಗೆ ಇಲ್ಲಿಂದ ಇಲ್ಲಿಗೆ ನನ್ನ ಡೆಸ್ಟಿನೇಷನು ಮತ್ತು ಪಿಕಪ್ ಪಾಯಿಂಟ್ ಇದಿರುತ್ತೆ ಅಂತ ಅಂದ್ಬಿಟ್ಟು. ಪ್ರೈಸು ನನಗೆ ಅವನೇ ಕೊಟ್ಟಿದ್ದ ಪ್ರೈಸ್ ಆಗಿದೆ. ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ನಾನು ಜಾಸ್ತಿ ಮಾಡಲಿಲ್ಲ ಪ್ರೈಸ್ನ. ಅವನೇನು ಸಜೆಸ್ಟ್ ಮಾಡಿದ್ದ ಬ್ಲಾದಲ್ಲಿ ನಾನು ಅದೇ ಪ್ರೈಸ್ ಹಾಕಿದೆ. ಒಬ್ಬರೇ ಖಾಲಿ ಬರ್ತಾ ಇದ್ದೀರಾ ಅಂದರೆ ದಯವಿಟ್ಟು ಬರಬೇಡಿ, ಲಾಸ್ ಮಾಡ್ಕೋಬೇಡಿ. ನಿಮ್ಮ ಪೆಟ್ರೋಲ್ದು ಅಥವಾ ಡೀಸೆಲ್ದು ಅಥವಾ CNG ಖರ್ಚು, ಟೋಲ್ ಖರ್ಚು. ಬ್ಲಾದಲ್ಲಿ ಕಸ್ಟಮರ್ ಸಿಗ್ತಾರೆ. ನೀವು ಇವತ್ತು ನೈಟ್ ಹೊರಡ್ತಾ ಇದ್ದೀರಾ ಅಂದರೆ ಇವತ್ತು ಮಾರ್ನಿಂಗ್ ಅಪ್ಲೋಡ್ ಮಾಡ್ಕೊಳ್ಳಿ ಅದರಲ್ಲಿ. ನೀವು ಡೆಸ್ಟಿನೇಷನ್ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ. ಕಸ್ಟಮರ್ಸ್ ಅವರೇನೆ ನೋಡ್ಬಿಟ್ಟು ನೀವು ಕಾಲ್ ಮಾಡ್ತಾರೆ, ಬುಕ್ ಮಾಡ್ಕೊತಾರೆ. ನನಗೆ ಬಂದ್ಬಿಟ್ಟು ನಾನು ಆ್ಯಕ್ಚುಲಿ 3 ಜನನ ಪಿಕ್ ಮಾಡಿದ್ದು. ಒಬ್ಬರು ನಮ್ಮ ಅಂಕಲ್ ಬಂದರು ನನ್ನ ಜೊತೆ. ಇನ್ನೂ 3 ಜನ ರಾಣಿಬೆನ್ನೂರಿಂದನೇ ನಾನು ಇಬ್ಬರನ್ನ ಪಿಕ್ ಮಾಡಿದೆ. ರಾಣಿಬೆನ್ನೂರಿಂದ ಗೊರಗುಂಟೆಪಳ್ಳಿ ಅವ್ರಿಗೆ. ಅದಾದಮೇಲೆ ಚಿತ್ರದುರ್ಗದಿಂದ ಯಲಹಂಕ ಒಬ್ಬರು. ನನಗೆ ಟೋಟಲಾಗಿ ಇವಾಗ ರಾಣಿಬೆನ್ನೂರಿಂದ ಒಂದು ಸೀಟ್ಗೆ 590 ಹಾಕಿದ್ದಿದ್ದು. ಇಬ್ಬರು ಬಂದಿದ್ದರು. 1180 ಆಯಿತು. ಆಮೇಲೆ ಚಿತ್ರದುರ್ಗದಿಂದ ಬಂದ್ಬಿಟ್ಟು ಯಲಹಂಕಗೆ 430 ರುಪೀಸ್ ಆಯಿತು. ಅಲ್ಲಿಗೆ ನನಗೆ ಆಲ್ಮೋಸ್ಟ್ 1610 ರೂಪಾಯಿ. ನಂದು ರಾಣಿಬೆನ್ನೂರಿಂದನೇ ನಾನು ಕೌಂಟ್ ಮಾಡಬೇಕು. ಆ್ಯಕ್ಚುಲಿ ರಾಣಿಬೆನ್ನೂರಿಂದ ಕೌಂಟ್ ಮಾಡಿದ್ರೆ ಒಂದು ಟ್ಯಾಂಕ್ CNG ಹೋಗಿದೆ 700 ರೂಪಾಯಿ, ಪ್ಲಸ್ 400 ರೂಪಾಯಿ ಟೋಲ್ ಹೋಗಿದೆ. 1100 ರೂಪಾಯಿ ಆ್ಯಕ್ಚುಲಿ ನಂದು ಖರ್ಚು. ಇವಾಗ ನಾನು ಬಂದರೆ ಅದನ್ನು ನಾನೇ ಬೇರ್ ಮಾಡಬೇಕಾಗಿತ್ತು. ಇವಾಗ ಬಂದಿದ್ದರಿಂದ ಖರ್ಚು ಹೋಗಿ ನನಗೆ 500 ರೂಪಾಯಿ ಲಾಭ ಸಿಕ್ತು. ಒಬ್ಬೊಬ್ಬರೇ ಊರುಗಳಿಗೆ ಓಡಾಡ್ತೀರಾ ಅಂದರೆ ಯಾವುದೇ ಡೆಸ್ಟಿನೇಷನ್ ಆದರೂ ಪರವಾಗಿಲ್ಲ, ಹಾಕ್ಕೊಳ್ಳಿ. ಒಬ್ಬರೇ ಹೋಗ್ತಾ ಇದ್ದೀರಾ ಅಥವಾ ನಿಮ್ಮ ಜೊತೆಗೆ ಇನ್ನೊಬ್ರು ಇದ್ದಾರೆ ಅಂದಾಗ ಇನ್ನೂ 2 ಸೀಟ್ 3 ಸೀಟ್ ಖಾಲಿ ಇರುತ್ತೆ ಹಿಂದೆ. ಹಾಕ್ಕೊಳ್ಳಿ, ಆರಾಮಾಗಿ ಹೋಗಿ ನಿಮ್ಮ ಖರ್ಚನ್ನ ಅಲ್ಲಿ ತಗೊಂಬಿಡಿ. ಸುಮ್ಮನೆ ಖರ್ಚು ಮಾಡ್ಕೋಬೇಡಿ. ತುಂಬ ಜನಕ್ಕೆ ಗೊತ್ತಿರುತ್ತೆ ಮೋಸ್ಟ್ಲಿ ಇದು, ಆ್ಯಂಡ್ ತುಂಬ ಜನಕ್ಕೆ ಗೊತ್ತಿಲ್ಲ ಅಂದ್ಕೊಂಡಿದ್ದೀನಿ. ಯಾರ್ಯಾರಿಗೆ ಗೊತ್ತಿಲ್ಲ ಅವ್ರಿಗೊಂದು ಇನ್ಫಾರ್ಮೇಷನ್ ಆಗುತ್ತೆ. ಗೊತ್ತಿರೋರು ನಿಮಗೇನಾದರೂ ಅದರ ರೇಟ್ಗಳ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತಲ್ವ, ಅದನ್ನು ಕಮೆಂಟ್ ಮಾಡಿ ಬೇರೆಯವ್ರಿಗೆ ಹೆಲ್ಪ್ಫುಲ್ ಆಗಲಿ. ಇವಾಗ ಅದರಲ್ಲಿ ತೋರಿಸೋ ರೇಟೇ ಓಕೆನಾ ಅಥವಾ ಜಾಸ್ತಿ ಮಾಡಬೇಕಾ, ಜಾಸ್ತಿ ಮಾಡಿದ್ರೆ ಕಸ್ಟಮರ್ ಸಿಗ್ತಾರಾ? ಅದು ನಿಮಗೇನಾದ್ರು ಸ್ವಲ್ಪ ಐಡಿಯಾ ಇರುತ್ತೆ. ಅದ್ರ ಬಗ್ಗೆ ಗೊತ್ತಿರೋರು
ಕಮೆಂಟ್ ಮಾಡಿ, ಬೇರೆಯವ್ರಿಗೂ ಹೆಲ್ಪ್ಫುಲ್ ಆಗುತ್ತೆ ಅದು. ಸೊ ನಾನಿದು ಫಸ್ಟ್ ಟೈಮ್ ಯೂಸ್ ಮಾಡಿದ್ದು. ಆ್ಯಕ್ಚುಲಿ ಇನ್ನು ವಾರಕ್ಕೊಂದ್ಸಲಿ ಹೋಗ್ತಾ ಇರ್ಬೇಕು ನಾನು ಊರಿಗೆ, ಅವ್ರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ನಮ್ಮ ಅತ್ತೆಗೆಲ್ಲ. ಸೊ ಹೋಗ್ಬೇಕಾರೆ ಒಬ್ಬನೇ ಹೋಗ್ತೀನಿ, ಒಬ್ಬನೇ ಬರ್ತೀನಿ. ಸೊ ಸೇಮ್ ಇದನ್ನೇ ಕಾಪಿ ಮಾಡಿಕೊಂಡು ಹೋಗ್ಬಿಟ್ಟು ಬರ್ತೀನಿ. ದಸರಾ ಟೈಮಲ್ಲಿ ಮಾಡಿ. ಆ್ಯಕ್ಚುಲಿ ದಸರಾ ಟೈಮಲ್ಲಿ ಊರಿಗೆ ಹೋಗ್ತೀರಾ ಅಂದರೆ ಈ ಕೆಲಸ ಮಾಡಿ, ಯಾಕಂದರೆ ಬಸ್ಗಳೆಲ್ಲ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ನೀವು ರೇಟ್ ಜಾಸ್ತಿ ಹಾಕಿದ್ರೂ ಬರ್ತಾರೆ. ದಸರಾ ಟೈಮಲ್ಲಿ ಮಾಡೋಣ. ನಾನು ಹೋಗ್ತೀನಿ ದಸರಾ ಊರಿಗೆ, ದಸರಾ ಟೈಮಲ್ಲಿ ಮಾಡ್ತೀನಿ ಅದನ್ನು. ನೋಡೋಣ. ಡ್ಯೂಟಿ ಅಂತೂ ಯಾವುದೂ ಬಿದ್ದಿಲ್ಲ ನೋಡಿ. ಇವಾಗ ಆ್ಯಕ್ಚುಲಿ ಡ್ಯೂಟಿ ಬೀಳ್ತಾ ಇದೆಯಾ ಇಲ್ವಾ ಅಂತ ನಾನೇ ಬುಕ್ ಮಾಡಿ ಚೆಕ್ ಮಾಡಿಬಿಡ್ತೀನಿ. ಸೊ ನನ್ನ ಫೋನಿಂದ ನಾನೇ ಬುಕ್ ಮಾಡಿದ್ರೆ ನನಗೆ ಅಟ್ಲೀಸ್ಟ್ ಅಲ್ಲಿ ಶೋ ಆಗ್ತಿದೆಯಲ್ವ ಅಂತ ಗೊತ್ತಾಗುತ್ತೆ. ಶೋ ಆಗ್ತಿಲ್ಲ ಅಂದರೆ ನಾನು ಹೋಗ್ಬಿಟ್ಟು ಆಫೀಸಲ್ಲಿ ಏನಾದ್ರು ಚೆಕ್ ಮಾಡಿಸ್ಬೋದು. ಸೊ ಅದಕ್ಕೋಸ್ಕರ ನಾನೇ ಚೆಕ್ ಮಾಡ್ತೀನಿ. ಇನ್ಮೇಲೆ ಅರ್ನಿಂಗ್ ವೀಡಿಯೋಸ್ ಬರ್ತಾ ಹೋಗುತ್ತೆ ಡೈಲಿ. ಇಷ್ಟು ದಿನ ಯಾವ ಥರ ಸಪೋರ್ಟ್ ಮಾಡಿದ್ರಿ ಅದೇ ಥರ ಸಪೋರ್ಟ್ ಮಾಡ್ತಾ ಬನ್ನಿ. ಇಷ್ಟು ದಿವಸ ಇವನೇನು ಬಿಡಪ್ಪ ವೀಡಿಯೋ ಹಾಕೋದು ಬಿಟ್ಬಿಟ್ಟಿದ್ದಾನೆ ಅಂತ ನೋಡೋದು ಬಿಡಬೇಡಿ. ವೀಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಅದೇ ಹೇಳೋದಲ್ಲ ನಿಮಗೆ, ಈ ಸಿಚುವೇಶನ್ ಇದ್ದಿದ್ದರಿಂದ ನಾನು ಮಾಡೋಕ್ಕಾಗಲಿಲ್ಲ. ಸೊ ಇನ್ಮೇಲೆ ಕಂಟಿನ್ಯೂ ಆಗಿ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಮತ್ತೆ ಡ್ಯೂಟಿ ಸಿಕ್ಕ ಮೇಲೆ ಕನೆಕ್ಟ್ ಆಗ್ತೀನಿ ನಿಮ್ಮ ಜೊತೆ ನಾನು. ಸೊ ಫ್ರೆಂಡ್ಸ್, ಊಬರಲ್ಲಿ ಒಂದು ರೆಂಟಲ್ ಬುಕ್ಕಿಂಗ್ ಬಿದ್ದಿದೆ. 2 ಅವರು 25 ಕಿಲೋಮೀಟ್ರು. 2 ಅವರು. ಸೊ ಕಸ್ಟಮರ್ ಮೆಸೇಜ್ ಹಾಕಿದ್ರು ವೆಯ್ಟ್ ಮಾಡಿ ಬರ್ತೀನಿ ಅಂತ. 2 ಅವರ್ 5:20 ತನಕ ಇದೆ ಬುಕ್ಕಿಂಗು. ಒಂದು 3:18 ಇವಾಗ ಟೈಮು. ಸೊ 5:20 ತನಕ 665 ರೂಪಾಯಿ, 625 ರೂಪಾಯಿನೋ ತೋರಿಸ್ತು. 25 ಕಿಲೋಮೀಟ್ರ್ ಅಷ್ಟೇ, 2 ಅವರು. ಸೊ ವರ್ತ್ ಅನ್ನಿಸ್ತು ನನಗೆ. ಯಾಕಂದರೆ ಸಿಟಿ ಒಳಗಡೆ ಅಷ್ಟೇ ಆಗೋಗುತ್ತೆ, ಇನ್ನು ಕಮ್ಮಿನೇ ಒಂದು ಅರ್ನಿಂಗ್ಸ್ ಆಗೋದು. ಅದಕ್ಕೆ ಎಕ್ಸೆಪ್ಟ್ ಮಾಡಿಕೊಂಡೆ ನಾನು. ಸೊ ಕಸ್ಟಮರ್ ಲೊಕೇಶನ್ಗೆ ಹೋಗ್ತಾ ಇದ್ದೀನಿ ಇವಾಗ. ಬಿಸಿಲು ಮಾತ್ರ ಗುರು ನಿಜವಾಗ್ಲೂ ನೆಕ್ಸ್ಟ್ ಲೆವೆಲಲ್ಲಿ ಐತೆ. ಅವನು ಸಂದಿಲ್ಲೇ ನುಗ್ತಾವನೆ ಬಂದು. ಬಿಸಿಲು ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಐತಿ. ಒಬ್ಬನೇ ಓಡಾಡಿದ್ರು AC ಆನ್ ಮಾಡಿಕೊಂಡು ನೋಡಿ, AC 0.3 ಇಟ್ಕೊಂಡಿದ್ದೀನಿ. ಹಂಗೆ ಓಡಾಡೋ ಪರಿಸ್ಥಿತಿ ಬಂದ್ಬಿಡೈತೆ. 1, 2 ಅಲ್ಲೆಲ್ಲ ಶೆಕೆಗೆ ತಡೆಯೋಕ್ಕಾಗ್ತಾಯಿಲ್ಲ. ಸೊ ಇವಾಗ ಹೋಗ್ಬಿಟ್ಟು ಕಸ್ಟಮರ್ಗೆ ವೇಟ್ ಮಾಡಿ. ಅವ್ರು ಮೋಸ್ಟ್ಲಿ ಏರ್ಪೋರ್ಟ್ ಇರಬೇಕು ಅನಿಸುತ್ತೆ. ಗುಮ್ಮನಹಳ್ಳಿ ಅಂತ ಏನೋ ಇತ್ತು. ಕರೆಂಟ್ ಟ್ರಿಪ್ ಅಪ್ಡೇಟೆಡ್ ಅಂತ ಗುರು. ಏನೋ ಮಾಡಿದ್ರು ಇವರು ಕತೆನ. LNT ಪಿಕಪ್ ಇರೋದು. ಓಕೆ, ಏನೋ ಮಾಡಿದ್ರು ಅಪ್ಡೇಟ್ ಇವರು. ಏನು ಅಂತ ಗೊತ್ತಾಗ್ತಿಲ್ಲ. ಎಷ್ಟು ಅವರ್ ಮಾಡೋರು ಇವಾಗ ಚೆಕ್ಕು ಮಾಡೋಕ್ಕಾಗ್ತಾಯಿಲ್ಲ ನನಗೆ. ಸೊ ನೋಡೋಣ ರೀ, ಆಮೇಲೆ ಹೇಳ್ತೀನಿ ನಿಮಗೆ ಏನು ಅಪ್ಡೇಟ್ ಮಾಡಿದ್ರು ಅಂತ. ಸೊ ನೋಡಿ, ಕಸ್ಟಮರ್ ಲೊಕೇಶನಿಗೆ ಬಂದಿದ್ದೀನಿ. ಸೊ MGR ನಾರ್ತ್ ಪಾರ್ಕ್ ಅಂತ ಏರ್ಪೋರ್ಟ್ ಹತ್ರ ಇರೋದು. ಸೊ ಈ ರೆಂಟಲ್ ಬುಕ್ಕಿಂಗಿಗೆ ನೋಡಿ 2 ಅವರ್ ರಿಸರ್ವೇಷನ್ ಇರೋದು. 18 ರೂಪಾಯಿ ಕಿಲೋಮೀಟ್ರ್ ಕೊಡ್ತಾ ಇದ್ದಾರೆ. 25 ಕಿಲೋಮೀಟ್ರ್ ಇನ್ಕ್ಲೂಡ್ ಆಗಿದೆ. ಸೊ ಇದೇನಾಗಿದೆ ಅಂದರೆ ಅಲ್ಲಿಂದ ಇಲ್ಲಿಗೆ ಬರೋಕ್ಕೇ 20 ಕಿಲೋಮೀಟ್ರ್ ಇದೆ. ಕಸ್ಟಮರ್ ಬುಕ್ ಮಾಡಿರೋದು ಬಂದು 25 ಕಿಲೋಮೀಟರ್ಸ್ ಮಾತ್ರ. ಬಟ್ ಬರೋಕ್ಕೇ 20 ಕಿಲೋಮೀಟರ್ಸ್ ಇದೆ. ಇವಾಗ ವಾಪಸ್ ಮತ್ತೆ 20 ಕಿಲೋಮೀಟರ್ಸ್, 40 ಕಿಲೋಮೀಟ್ರ್ ಆಗುತ್ತೆ. ಸೊ 5:28 ತನಕ ಟೈಮ್ ಇದೆ. 3:28ಕ್ಕೆ ನಾನು ಪಿಕ್ ಮಾಡಿರೋದು. ನೋಡೋಣ ಏನಾಗುತ್ತೆ ಅಂತ. ಜಾಸ್ತಿ ಬರ್ಬೋದು ಮೋಸ್ಟ್ಲಿ. 18 ರೂಪಾಯಿ ಮತ್ತೆ ಅಂದರೆ 21 800 ಚಿಲ್ಲರೆ ಬರ್ಬೋದು ನನಗನ್ಸೋ ಪ್ರಕಾರ, ಕಿಲೋಮೀಟ್ರ್ ಜಾಸ್ತಿ ಆದರೆ. ಸೊ ನೋಡೋಣ ಎಷ್ಟು ಬರುತ್ತೆ ಬಿಲ್ ಅಂತ ಲಾಸ್ಟಲ್ಲಿ ಹೇಳ್ತೀನಿ ಫೈನಲಲ್ಲಿ ನಿಮಗೆ. ಸೊ ಡ್ರಾಪ್ ಮಾಡಿ ಕಸ್ಟಮರಿಗೆ ವೇಟ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲೇ ಕಸ್ಟಮರ್ ಹೋಗಿರೋದು, ಇಲ್ಲೇ ಕುತ್ಕೊಂಡಿದ್ದಾರೆ, ಕಾಣಿಸ್ತಾ ಇರ್ಬೋದು ನಿಮಗೆ. ಸೊ ಇವಾಗ ಅವ್ರು ಬರೋ ತನಕ ಇಲ್ಲೇ ಓಡಾಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ವೇಟ್ ಮಾಡೋಣ. ನೋಡಿ ಗಾಡಿ ಇಲ್ಲೇ ಇದೆ. ಅಪಾರ್ಟ್ಮೆಂಟ್ಗಳು ಮಾತ್ರ ಮಸ್ತಾಗಿದೆ ಬ್ರೋ. ಇಲ್ಲಿ ಎಷ್ಟು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು, ಪೂರ್ವಂಕಾರದಂತೆ. ಸೊ ಸೈಕಾಗಿದೆ. ಆಲ್ಮೋಸ್ಟ್ ಆಯಿತು, ಅರ್ಧ ಗಂಟೆ ನಾನು ಬಂದು ಡ್ರಾಪ್ ಮಾಡಿ ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡೋಣ ಇನ್ನು ಯಾವಾಗ ಬರ್ತಾರೆ ಅಂತ. ಇನ್ನೂ 1 ಅವರ್ ಟೈಮ್ ಇದೆ ಆ್ಯಕ್ಚುಲಿ ಅವ್ರಿಗೆ. ಸೊ ಬರಲಿ ಆರಾಮಾಗಿ. ಸೊ ಫ್ರೆಂಡ್ಸ್, ಕಸ್ಟಮರ್ನ ಕರ್ಕೊಂಬಂದು ಡ್ರಾಪ್ ಮಾಡಿದೆ. ವಾಪಸ್ ಮಾಲ್ ಆಫೀಸ್ ಪಕ್ಕದಲ್ಲಿ LNTಗೆ 895 ರೂಪಾಯಿ ಕೊಟ್ಟಿದ್ದಾನೆ. ಗಾಡಿ ಓಡಿರೋದು ಬಂದು 40 ಕಿಲೋಮೀಟ್ರು ಅಪ್ ಆ್ಯಂಡ್ ಡೌನು. ಸೊ 845 ರೂಪಾಯಿ ನನಗೆ ಕೊಟ್ಟಿರೋದು ಈ ರೆಂಟಲ್ ಡ್ಯೂಟಿಲಿ.
ಪೊಲೀಸ್ನವ ನನಗೆ ಹೇಳ್ತಾನೆ ಅಂದ್ಕೊಂಡೆ, ಅವ್ನು ಬೇರೆ ಯಾರಿಗೂ ಹೇಳ್ತಾನೆ. ಸೈಡ್ಗೆ ಹಾಕ್ಕೊಂಡು ನಿಂತ್ಕೊಳ್ಳೋಣ ಒಂದು 2 ನಿಮಿಷ, ವೀಡಿಯೋನವ್ರು ಕಂಪ್ಲೀಟ್ ಮಾಡ್ಕೊಂಡು ಸೈಡ್ಗೆ ಹಾಕ್ಕೊಂಡು. ಸೊ ಓಕೆ, 895 ರೂಪಾಯಿ 30 ಪೈಸೆ ಕೊಟ್ಟಿರೋದು. 1 ಟ್ರಿಪ್ ಕಂಪ್ಲೀಟೆಡ್. ಸಿ ಅರ್ನಿಂಗ್ ಆ್ಯಕ್ಟಿವಿಟಿ ನೋಡೋಣ ಗಾಡಿ ಏನು ಎಷ್ಟು ಹೊಡಿತೆ ಅಂತ ಡೀಟೇಲ್ಸ್ ಗೊತ್ತಾಗುತ್ತೆ ಇವಾಗ. ಟ್ರಿಪ್ ಡೀಟೇಲ್ಸ್ ಚೆಕ್ ಮಾಡಿದ್ರೆ. ಸೊ ಟ್ರಿಪ್ ಡೀಟೇಲ್ಸ್ ಓಪನ್ ಆಗೋಗ್ರುವೆ. ಈ ಮಾಲ್ ಆಫ್ ಏಷ್ಯಾ ಬ್ಯಾಕ್ ಗೇಟಲ್ಲಿ ಒಂದು ನೆಟ್ವರ್ಕ್ ಬರಲ್ಲ ಆಗ್ರು, ಏನು ತಲೆನೋವು. 1 hour 44 ನಿಮಿಷ. ಸೊ ಟೋಟಲಾಗಿ ಡಿಸ್ಟೆನ್ಸ್ ಕಿಲೋಮೀಟ್ರ್ ಕವರ್ ಆಗಿರೋದು ಅಂದ್ಬಿಟ್ಟು 40.26 ನೋಡಿದ್ರಲ್ಲ. ಟ್ಯಾಕ್ಸ್ 940 ರೂಪಾಯಲ್ಲಿ 44 ರೂಪಾಯಿ ಟ್ಯಾಕ್ಸ್ ಕಟ್ ಆಗಿಬಿಟ್ಟು 895 ರೂಪಾಯಿ ಬಂದಿರೋದು ಒಂದೇ ಟ್ರಿಪ್ಗೆ. ಸೊ ಈ ಥರ ಟ್ರಿಪ್ಗಳು ಸಿಕ್ಬಿಟ್ರೆ ಇನ್ನೊಂದೆರಡು ಆರಾಮಾಗಿ ಮಾಡ್ಕೊಂಡು ಮನೆಗೆ ಹೋಗ್ಬೋದು, ಸುಮ್ಮನೆ ಒದ್ದಾಡೋಕ್ಕಿಂತ. ಏನಂತೀರ? ಸೊ ಆ ಡ್ಯೂಟಿ ಆದಮೇಲೆ ನಮ್ಮ ಯಾತ್ರೆಯಲ್ಲಿ ಮಾಲ್ ಆಫ್ ಏಷ್ಯಾದಿಂದ ಜಕ್ಕೂರ್ ಪ್ಲಾಂಟೇಶನ್ ರೋಡ್ ಅಂತ ಡ್ಯೂಟಿ ಬಿತ್ತು. ಸೊ ಬಂದೆ, ಕಸ್ಟಮರ್ನ ಡ್ರಾಪ್ ಮಾಡಿದೆ. ಅದಕ್ಕೆ 115 ರೂಪಾಯಿ ಕೊಟ್ಟಿದ್ದಾನೆ. 2.5 ಕಿಲೋಮೀಟ್ರ್ ಇತ್ತು. ಸೊ 115 ರೂಪಾಯಿ ಕೊಟ್ಟಿದ್ದಾನೆ. ಇವಾಗ ನೆಕ್ಸ್ಟು ಇಲ್ಲಿಂದ ಎಲ್ಲಿಗೆ ಬೀಳುತ್ತೆ ನೋಡಬೇಕು. ಸೊ ನಮ್ಮ ಹತ್ರದಲ್ಲಿ 2 ಡ್ಯೂಟಿ ಮಾಡಿದೆ, ಅಲ್ಲೇ ಲೋಕಲ್ಲು. ಅದಾದಮೇಲೆ ಯಾಕೋ ತುಂಬ ನಿದ್ದೆ ಬರ್ತಾಯಿತ್ತು, ಟಯರ್ಡ್ ಆಗೋಗಿತ್ತು ನೈಟ್ ಫುಲ್ ಜರ್ನಿ ಮಾಡಿದ್ರಿಂದ. ಸೊ ವಾಪಸ್ ಬಂದುಬಿಟ್ಟೆ. 1125 ರೂಪಾಯಿ ಸೋಮವಾರ ಆಗಿದ್ದು ಅರ್ನಿಂಗ್ಸ್ ಅಷ್ಟೇ ಮಾಡಿದ್ದು, ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ. ಬಂದುಬಿಟ್ಟೆ ನನ್ನ ಮನೆಗೆ ಆಮೇಲೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಎಷ್ಟಾಗುತ್ತೆ ಹೇಳ್ತೀನಿ.